ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಹಾಸನ ಜಿಲ್ಲೆಯ ಸರಣಿ ಅಪಘಾತ ಪ್ರಕರಣಗಳು ಇಡೀ ಕರ್ನಾಟಕದ ಜನತೆಯನ್ನ ಕಂಗೆಡಿಸಿಬಿಟ್ಟಿದೆ. ಕೇವಲ 40 ದಿನದಲ್ಲಿ 20ಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ. ಇದು ಕೇವಲ ಜನತೆಗಷ್ಟೇ ಅಲ್ಲ, ಸರ್ಕಾರಕ್ಕೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದರ ಸತ್ಯಾಸತ್ಯತೆ ಏನು ಎಂಬುದನ್ನು ಕೆದಕಲು ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಎಚ್ಚೆತ್ತುಕೊಂಡ ರಾಜ್ಯ ಆರೋಗ್ಯ ಇಲಾಖೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದು, ಹಾಸನ ಜಿಲ್ಲೆಯ ಜನರ ಸಾವಿನ ಬಗ್ಗೆ ವರದಿ ನೀಡುವಂತೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಸಮಿತಿಗೆ ಸೂಚಿಸಿದೆ. ಆಹಾರ ಪದ್ಧತಿಗಳಿಂದ ಮತ್ತು ಬೇರೆ ಬೇರೆ ಅವ್ರು ಹೇಳ್ದಂಗೆ ಈ ಮೊಬೈಲ್ ಡಿಜಿಟಲ್ ಏನು ಅಡಿಕ್ಷನ್ ಅಂತ ಹೇಳ್ತೀವಿ, ಅದ್ರ ಏನಾಗ್ತದೆ, ಅದರಿಂದ ನಾವು ಬೇರೆ ಚಟುವಟಿಕೆಗಳು ಮಾಡೋದನ್ನ ಬಿಟ್ಬಿಡ್ತೀವಿ, ಒಂದೇ ಕಡೆ ಕೂತ್ಕೊಂಡಿರುವಂತದ್ದು. ಇದೆಲ್ಲ ಕೂಡ ಜೀವನ ಶೈಲಿ ಮೇಲೆ ಇದು ಪರಿಣಾಮ ಬೀರುವಂತದ್ದು. ಆ ಕಾರಣದಿಂದ ಈಗ ಅನೇಕ ಜನರಲ್ಲಿ ಚಿಕ್ಕ ವಯಸ್ಸಿಗೆನೆ ರಕ್ತ ಒತ್ತಡ ಬರುವಂತದ್ದು ಅಥವಾ ಮಧುಮೇಹ ಬರುವಂತದ್ದು ಮತ್ತು ಬೇರೆ ಬೇರೆ ಈ ಕಾಯಿಲೆಗಳು, ಕ್ಯಾನ್ಸರ್, ಕಿಡ್ನಿ. ಯಾಕಂದ್ರೆ ಮಾಲಿನ್ಯ ಎಲ್ಲತ್ರಲ್ಲೂ ಇದೆ. ಗಾಳಿಯಲ್ಲಿ, ನಮ್ಮ ವಾಯುವಲ್ಲಿ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಸೊ ಮಾಲಿನ್ಯ ಇದೆಲ್ಲ ಬಂದಾಗ ಖಂಡಿತವಾಗಿ ಅದರ ಒಂದು ಪ್ರಭಾವ ಪ್ರತಿಯೊಬ್ಬರ ಮೇಲೂ ಬಂದೇ ಬರ್ತದೆ. ಅದಕ್ಕೇನೆ ನಮ್ಮ ಜೀವನ ಶೈಲಿಯನ್ನ ನೋಡ್ಕೊಳ್ಳುವಂಥದ್ದು, ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾವು ಜನರಿಗೆ ಹೇಳ್ತಾನೆ ಇರ್ತೀವಿ, ಎಲ್ಲ ನೀವು ಏನ್ ತಿಂತೀರಾ, ನೀವು ನಿಮ್ಮ ಚಟುವಟಿಕೆಗಳು ಇದ್ರ ಮೇಲೆ ನಿಗಾ ಇಟ್ಕೋಬೇಕು ಅಂತಾನೆ ಹೇಳ್ತಾ ಇದ್ವಿ. ಖಂಡಿತವಾಗಿಯೂ ಹೃದಯಾಘಾತ, ಕ್ಯಾನ್ಸರ್, ಕಿಡ್ನಿ ಸಮಸ್ಯೆ ಚಿಕ್ಕ ವಯಸ್ಸಿಗೆ ಬರ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ವಿ. ಅವರು ಕೋವಿಡ್ ಇಂದ ಏನಾದ್ರು ಆಗ್ತಾ ಇದೆಯಾ, ಬೇರೆ ಅದರಿಂದ ಏನಾದ್ರು ಈ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದರ ಒಂದು ಪರಿಣಾಮ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಚೀಫ್ ಸೆಕ್ರೆಟರಿಗೆ ಬರ್ತಿದ್ರು. ಚೀಫ್ ಸೆಕ್ರೆಟರಿ ಅದನ್ನ ನೋಡ್ತಾ ಇದ್ದಾರೆ. ಆದ್ರೆ ಇದು ಕೇವಲ ಕರ್ನಾಟಕ ಅಲ್ಲ, ಇದೊಂದು ವಿಶ್ವ ಮಟ್ಟದಲ್ಲಿ ಚರ್ಚೆ ಆಗಿ ಇದಕ್ಕೆ ಬಹಳಷ್ಟು ಅಧ್ಯಯನ ಬೇಕು. ಅಷ್ಟು ಸುಲಭವಾಗಿ ನಾವು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಜನ ಇದನ್ನು ನೋಡ್ತಾ ಇದ್ದಾರೆ. ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದ್ರ ಕೋವಿಡ್ ನ ದುಷ್ಪರಿಣಾಮಗಳು ಏನು, ಹೇಗಾಗಿದೆ, ಅದಕ್ಕೆ ಬಹಳಷ್ಟು. ಇದರ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ಗಣೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಡಾಕ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ. ಎಸ್ ಸರ್. ಈಗ ಹೃದಯಾಘಾತ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಹಾಸನ ತಗೊಳ್ಳೋಣ. ಹಾಸನ ಜಿಲ್ಲೆಯಲ್ಲೇ ಒಂದು 40 ದಿನಗಳಲ್ಲಿ 20 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಯಾಕೆ ಡಾಕ್ಟರ್ ಹಿಂಗಾಗ್ತಾ ಇದೆ ಅಂತ? ನೋಡಿ, ಗಾರ್ಮೆಂಟ್ ಸಿಚುವೇಶನ್ ಏನಂದ್ರೆ, ಮುಂಚೆ ಎಲ್ಲ ಬರೀ ವಯಸ್ಸಾದವ್ರಿಗೆ 50 ವರ್ಷ 60 ವರ್ಷದ ಮೇಲೆ ನೋಡ್ತಾ ಇದ್ವಿ. ಆದ್ರೆ ಇವಾಗ 40 ವರ್ಷದ ಕೆಳಗಿನವರಲ್ಲಿ ತುಂಬಾ ಜನರಲ್ಲಿ ನೋಡ್ತಾ ಇದೀವಿ. ಅದಕ್ಕೆ ಹಲವಾರು ಕಾರಣಗಳು ಇದಾವೆ. ಯಂಗ್ ಪೀಪಲ್ ಏನಂತೀವಿ, 40 ವರ್ಷದ ಕೆಳಗೆ, ಇನ್ನ 30 ವರ್ಷದ ಕೆಳಗದವ್ರಿಗೂ ಏನಕ್ಕೆ ಹಾರ್ಟ್ ಅಟ್ಯಾಕ್ ಅದ್ರಲ್ಲಿ ಆಗ್ತಾ ಇದೆ ಅಂತಂದ್ರೆ, ಅವರಲ್ಲಿ ಸ್ಟ್ರೆಸ್ ತುಂಬಾ ಆಗ್ಬಿಟ್ಟಿದೆ. ಇವಾಗ ಸ್ಟ್ರೆಸ್ ಮಾಡೋದು, ವೆಸ್ಟರ್ನ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು, ಫುಡ್ ಹ್ಯಾಬಿಟ್ಸ್ ಎಲ್ಲ ತುಂಬಾ ಇದಾಗ್ಬಿಟ್ಟಿದೆ. ಆಮೇಲೆ ಎಕ್ಸರ್ಸೈಸ್ ಮಾಡೋದಿಲ್ಲ. ಹಾಗಾಗಿ ತುಂಬಾ ಯಂಗ್ ಏಜ್ ಅಲ್ಲೇನೆ BP ಬರೋದು, ಶುಗರ್ ಬರೋದು. ಅದಲ್ದಲೆ ಸ್ಮೋಕಿಂಗ್ ಅನ್ನೋದು ಇವಾಗ ತುಂಬಾ ಜಾಸ್ತಿ ಫ್ಯಾನ್ಸಿ ಆಗ್ಬಿಟ್ಟಿದೆ ಯಂಗ್ ಜನರೇಷನ್ ಅಲ್ಲಿ. ಮುಂಚೆ ಬರೀ ಗಂಡ್ ಮಕ್ಳಷ್ಟೇ ಸ್ಮೋಕ್ ಮಾಡ್ತಾ ಇದ್ರು, ಈಗ ಹೆಣ್ಮಕ್ಳಲ್ಲೂ ನೋಡ್ಬೋದು. ಅವ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಸೊ ಗಂಡ್ ಮಕ್ಳ ಜೊತೆ ಸೇರ್ಕೊಂಡು ಅವರು ಹೆಣ್ಮಕ್ಳು ಸ್ಮೋಕ್ ಮಾಡೋದು ಎಲ್ಲ ಕಲ್ತ್ಬಿಟ್ಟಿದ್ದಾರೆ. ಹಾಗಾಗಿ ಬರೀ ಗಂಡ್ ಮಕ್ಳಲ್ಲೆಲ್ಲ ಹೆಣ್ಮಕ್ಳಲ್ಲೂ ನಾವು ಹಾರ್ಟ್ ಅಟ್ಯಾಕ್ ನ ನೋಡ್ತಾ ಇದೀವಿ. ಯಂಗ್ ಮಕ್ಳಲ್ಲಿ ಯಂಗ್ ಏಜ್ ಇದ್ದಾಗ ಈಸ್ಟ್ರೋಜನ್ ಇಂದ ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ. ಬಟ್ ಅಂದ್ರೆ ನೀವು ಅದನ್ನ ಪ್ರೊಟೆಕ್ಷನ್ ಇದೆ ಅಂತ ಬೇರೆದೆಲ್ಲ ಜಾಸ್ತಿ ಮಾಡ್ಕೊಂಡ್ರೆ, ಸ್ಟ್ರೆಸ್, ಸ್ಮೋಕಿಂಗು, ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರೋದಿಲ್ಲ, ಆಮೇಲೆ ಟೈಮ್ ಟು ಟೈಮ್ ಊಟ ಮಾಡೋದಿಲ್ಲ, ನೈಟ್ ಅಲ್ಲಿ ಸ್ಲೀಪ್ ಇರೋದಿಲ್ಲ, ರಾತ್ರಿ ಲೇಟ್ ತನಕ ಎದ್ದಿರೋದು, ಮತ್ ಬೆಳಿಗ್ಗೆ ಲೇಟ್ ಆಗಿ ಎದ್ದೇಳೋದು. ಸೊ ಸ್ಲೀಪ್ ಪ್ಯಾಟರ್ನ್ ಎಲ್ಲ ಚೇಂಜಸ್ ಆಗ್ಬಿಡುತ್ತೆ. ಸೊ ಇದರಿಂದೆಲ್ಲ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಬಾಡಿ ಮೇಲೆ. ಅದು ತುಂಬಾ ಓವರ್ ಆದಾಗ ಈ ತರ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಡಾಕ್ಟರ್, ಈಗ ಫುಡ್ ವಿಚಾರಕ್ಕೆ ಬಂದ್ರೆ, ನಾವು ಸರಿಯಾದಂತ ಫುಡ್ ಸೇವಿಸಲ್ಲ, ನಿದ್ದೆ ಮಾಡಲ್ಲ, ಇದೊಂದು ಕಾರಣ. ಆದ್ರೆ ಪುಟ್ಟ ಮಕ್ಕಳಿಗೂ ಕೂಡ ಹೃದಯಾಘಾತ ಆಗ್ತಾ ಇದೆಯಲ್ಲ ಡಾಕ್ಟರ್, ಏನ್ ಕಾರಣ ಅಂತ? ಅಲ್ಲ, ಈಗ ಪುಟ್ಟ ಮಕ್ಕಳಲ್ಲಿ ನೋಡಿದಾಗ ಅದನ್ನ ಇನ್ನೂ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಎಷ್ಟೊಂದ್ ಜನರಲ್ಲಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅಂದ್ರೆ ಹುಟ್ಟಾಗಿಂದ ಏನೋ ಡಿಫೆಕ್ಟ್ ಇರೋದು, ಆ ತರದ್ದೆಲ್ಲ ಅನ್ಡಯಾಗ್ನೋಸ್ಡ್ ಇದ್ರೆ ಅದರಿಂದ ಏನಾದ್ರು ತೊಂದರೆ ಆಗ್ಬೋದು. ಅಥವಾ ಬೇರೆ ಕಾರಣಗಳು, ಸಡನ್ ಆಗಿ ತೀರೋದಾಗ ಬೇರೆ ಕಾರಣಗಳು ಇರುತ್ತೆ ಒಮ್ಮೊಮ್ಮೆ.
ಇವಾಗ ಏನಾದ್ರು ಬ್ರೈನ್ ಏನೋ ತೊಂದರೆ ಇತ್ತ ಆ ತರದ್ ಏನಾದ್ರು ನೋಡ್ಬೇಕಾಗುತ್ತೆ. ಬಟ್ ನಾವು ಜಾಸ್ತಿ ಹಾರ್ಟ್ ಅಟ್ಯಾಕ್ ಇಂದ ನೋಡ್ತಾ ಇರೋದು ಜಾಸ್ತಿ 20-40ರಲ್ಲಿ ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇರೋದು. ಹ್ಮ್. ಡಾಕ್ಟರ್, ಈಗ ಸಾಮಾನ್ಯವಾಗಿ ಈಗ ಎಂತೆಂಥ ದೊಡ್ಡ ದೊಡ್ಡ ನಟ ನಟಿಯರೆಲ್ಲ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಈ ಸೋಷಿಯಲ್ ಹೌದು. ಮೀಡಿಯಾದೆಲ್ಲ ಹೇಳ್ತಾ ಇರ್ತಾರೆ, ಈ ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ, ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಡಾಕ್ಟರ್ ಏನ್ ಹೇಳ್ತೀರಿ, ವ್ಯಾಕ್ಸಿನ್ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ನಾವು ಕೋವಿಡ್ ಟೈಮ್ ಅಲ್ಲಿ ಏನಂತಂದ್ರೆ ಜನರಲಿ ಹಾರ್ಟ್ ಅಟ್ಯಾಕ್ ಆಗ್ಲಿ ಸ್ಟ್ರೋಕ್ ಆಗ್ಲಿ ಯಾವುದೇ ತರದ ರಕ್ತದಲ್ಲಿ ಕ್ಲಾಟ್ ಬರೋಂಥದ್ದು ಆ ತರದನ್ನ ತುಂಬಾ ನೋಡಿದ್ವಿ. ಕೋವಿಡ್ ಬಂದಿರೋರಲ್ಲೂ ನೋಡಿದ್ವಿ. ಸ್ವಲ್ಪ ಕೋವಿಡ್ ಈಗ ವ್ಯಾಕ್ಸಿನ್ ಅಂತ ಹೇಳಿದ್ರೆ ನಾವು ಅದು ಕೋವಿಡ್ ಇನ್ಫೆಕ್ಷನ್ ಮೈಲ್ಡ್ ಫಾರ್ಮ್ ಅಲ್ಲಿ ಕೊಡೋದನ್ನ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಸೊ ಹ್ಮ್. ಹಂಗಾಗಿ ಅವರಲ್ಲೂ ಸ್ವಲ್ಪ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ವಿಚಾರಗಳೆಲ್ಲ ನಡೀತಾ ಇದಾವೆ. ಹ್ಮ್. ಬಟ್ ಅದು ಈ ಕೋವಿಡ್ ಮುಗ್ದು ಈಗ 3-4 ವರ್ಷ ಆಗಿದೆ. ಸೊ ಅದರಿಂದ ಮೇಜರ್ ಇಂಪ್ಯಾಕ್ಟ್ ಅಂತ ಹೇಳಕ್ ಬರೋದಿಲ್ಲ. ಬಟ್ ಅಂದ್ರೂ ಅದ್ರ ಬಗ್ಗೆ ವಿಚಾರಣೆ ಎಲ್ಲ ನಡೀತಾ ಇದೆ. ಬಟ್ ಅದೊಂದನ್ನೇ ನಾವು ಬ್ಲೇಮ್ ಮಾಡಿ ನಮ್ ಬೇರೆ ಸ್ಟ್ರೆಸ್ ಅದೆಲ್ಲ ಏನು ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಐ ಥಿಂಕ್ ಓವರ್ ಆಲ್ ನೋಡ್ಕೊಂಡ್ರೆ ಹಾ. ನಮ್ ಲೈಫ್ ಸ್ಟೈಲ್ ಚೇಂಜಸ್ ಇಂದಾನೆ ಜಾಸ್ತಿ ನೋಡ್ತಾ ಇದೀವಿ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಪ್ಯಾಟರ್ನ್ ನ ನಾವು ಬರೀ ಕೋವಿಡ್ ಆದ್ಮೇಲೆ ನೋಡಿಲ್ಲ, ಅದಕ್ಕಿಂತ ಮುಂಚೆಯಿಂದ ನೋಡ್ತಾ ಇದೀವಿ. ಹೌದೌದೌದೌದು. ಆದ್ರೂ ಡಾಕ್ಟರ್, ಇದು ಆಶ್ಚರ್ಯ, ಹಾಸನದಲ್ಲಿ 18-20 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದು ಒಂದೇ ಜಿಲ್ಲೆಯಲ್ಲಿ. ಹಿಂಗಾಗೋದಕ್ಕೆ ಏನ್ ಕಾರಣ ಇರಬಹುದು ಅಂತ, ಅಂದ್ರೆ ಎಲ್ರಿಗೂ ಭಯ ಆಗೋಗ್ಬಿಟ್ಟಿದೆ. ಒಂದು 40 ದಿನಗಳ ಒಳಗಡೆನೆ 20 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅದೇ ಅದ್ರ ಡಿಸೀಸ್ ಪ್ಯಾಟರ್ನ್ ಅನ್ನು ನೋಡ್ಬೇಕಾಗುತ್ತೆ. ಏನಾದ್ರು ವಿಚಾರಣೆ ಮಾಡಿ ಅಲ್ಲಿ ಏನಾದ್ರು ಸ್ಪೆಸಿಫಿಕ್ ಏನಾದ್ರು ತೊಂದರೆ ಆಗಿದೆಯಾ, ಆ ಹ್ಮ್. ಆತರ ಅಲ್ಲಿಂದ ಈ ಎಲ್ಲ ಈಚ್ ಕೇಸ್ ನಾವು ಕುಲಂಕುಷವಾಗಿ ನೋಡಿ ಅಸೆಸ್ ಮಾಡಿ ಇದೇನ್ ಜಸ್ಟ್ ಪ್ಯಾಟರ್ನ್ ಅಥವಾ ಬೈ ಚಾನ್ಸ್ ಈ ತರ ಆಗಿದೆಯಾ ಅಂತ ನೋಡ್ಬೇಕಾಗುತ್ತೆ. ಬಟ್ ಯೂಶಲಿ ನಾವು ಹಾರ್ಟ್ ಅಟ್ಯಾಕ್ ಮೈನ್ ರೀಸನ್ಸ್ ಇವು: BP, ಶುಗರ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್ ಇರುತ್ತೆ ಯಂಗ್ ಪೀಪಲ್ ಅಲ್ಲಿ, ಆಮೇಲೆ ತುಂಬಾ ಸ್ಟ್ರೆಸ್ ಇರುತ್ತೆ. ಇದರಿಂದನೇ ನೋಡೋದು. ಬಟ್ ಅಂದ್ರೆ ವಿಚಾರಣೆ ಮಾಡ್ಬೇಕಾಗುತ್ತೆ ಏನಕ್ಕೆ ಈ ತರ ಸಡನ್ ಆಗಿ ಇಷ್ಟೊಂದ್ ಜನಕ್ಕೆ ಆಗಿದೆ ಅಂತ. ಸೊ ಇದು ಹೃದಯದ ವಿಚಾರ ಆಗಿರೋದ್ರಿಂದ ಹೆಂಗ್ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಜನರಿಗೆ ಮಾಹಿತಿ ಕೊಡ್ತೀರಾ? ಮೇನ್ ಅಂದ್ರೆ ಸಿಂಪಲ್ ಆಗಿರ್ಬೇಕು. ನಮ್ಮ ಪೂರ್ವಜರು ಏನ್ ಮಾಡ್ತಿರೋ, ನಮ್ಮ ತಂದೆ ತಾಯಿ ಅಥವಾ ಅವ್ರ ಮುಂಚಿನವ್ರು ಏನ್ ಮಾಡ್ತಿದ್ರು ಅದು ಟೈಮ್ ಟು ಟೈಮ್ ಊಟ ಮಾಡ್ಬೇಕು. ಕೆಲಸ ಇದ್ದಾಗ ಕೆಲಸ ಮಾಡ್ಬೇಕು. ನಿದ್ದೆ ಟೈಮಲ್ಲಿ ನಿದ್ದೆ ಮಾಡ್ಬೇಕು. ನಾವು ಕೆಲಸ ಟೈಮಲ್ಲಿ ಬೇರೆ ಏನೋ ಮಾಡ್ತೀವಿ, ನಿದ್ದೆ ಟೈಮಲ್ಲೂ ಬೇರೆ ಏನೋ ಮಾಡ್ತೀವಿ, ಟೈಮ್ ಟು ಟೈಮ್ ಊಟ ಮಾಡೋದಿಲ್ಲ. ಆಮೇಲೆ ಫಿಸಿಕಲಿ ಆಕ್ಟಿವ್ ಇರ್ಬೇಕು ನಮ್ ಬಾಡಿ. ಬರೀ ಕೂತಲ್ಲೇ ಎಲ್ಲ ಆಗ್ಬೇಕು, ಕೂತಲ್ಲೇ ಕೆಲಸ ಮಾಡೋದು, ಕೂತಲ್ಲೇ ಇದು. ಆಮೇಲೆ ಸ್ಕ್ರೀನ್ ಟೈಮ್ ನ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ತುಂಬಾ ಸರ್ ಸರ್ ಅದೇ ನಾವು ಸೋಷಿಯಲ್ ಆಶ್ಚರ್ಯ ಏನ್ ಮೀಡಿಯಾ ಗೊತ್ತಾ, ಆಗ್ಲಿ ಟಿವಿ ಆಗ್ಲಿ. ಸರ್ ಆಶ್ಚರ್ಯ ಏನ್ ಗೊತ್ತಾ, ಈಗ ನಾವು ಈ ಸಿಟಿಯಲ್ಲಿದ್ದವರು ಕೂತಲ್ಲೇ ಈಗ ಆಫೀಸ್ಗಳಲ್ಲಿ ಕೆಲಸ ಮಾಡ್ತೀವಿ, ಅಂಥವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಒಂದ್ ಲೆಕ್ಕದಲ್ಲಿ ನಾವು ಓಕೆ ಅನ್ನೋಣ. ಆದ್ರೆ ಈ ರೈತರಿಗೆಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ರೈತರಿಗೆಲ್ಲ ಈ ಹಾರ್ಟ್ ಪ್ರಾಬ್ಲಮ್ ಶುರುವಾಗ್ಬಿಟ್ಟಿದೆ ಪಾಪ. ಯಾವಾಗ್ಲೂ ದುಡಿತಾ ಇರ್ತಾರೆ, ಒಳ್ಳೆ ಆಹಾರ ಹೌದು, ಸೇವನೆ ಬಟ್ ಅಂದ್ರೂ ಮಾಡ್ತಾರೆ. ಅಲ್ಲೂ ನಾವು ಇವಾಗ ಏನಂದ್ರೆ ಈ ಮೊಬೈಲ್ ಫೋನು ಮತ್ತೆ ಸೋಷಿಯಲ್ ಮೀಡಿಯಾ ಅಲ್ಲೂ ಹರಡ್ಬಿಟ್ಟಿದೆ. ಹಾ ಸೊ ಹಾ. ಹಾಗಾಗಿ ಅವ್ರು ಜಾಸ್ತಿ ಸ್ಕ್ರೀನ್ ಟೈಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಹ್ಮ್. ಅದೆಲ್ಲ ಜಾಸ್ತಿ ಆಗಿದೆ. ಆಮೇಲೆ ಅಲ್ಲೂ ಹ್ಮ್. ಸ್ಟ್ರೆಸ್ ಅಲ್ಲೂ ಅವೈಲೇಬಲ್ ಇರುತ್ತೆ. ಈಗ ಎಷ್ಟೊಂದ್ ಜನ ಬರೀ ಸ್ಮೋಕ್ ಮಾಡೋದಂದ್ರೆ ತಪ್ಪು, ಬಟ್ ತಂಬಾಕು ಹಾಕೋದು ಓಕೆ ಅಂತ ಅನ್ಕೊಂತಾರೆ. ಬಟ್ ಹ್ಮ್. ತಂಬಾಕುನು ಸ್ಮೋಕಿಂಗ್ ಎರಡು ಒಂದೇ ಎಫೆಕ್ಟ್ ಇರುತ್ತೆ. ಅದರಲ್ಲೂ ಟೊಬ್ಯಾಕೊ ಚೂ ಮಾಡೋದನ್ನು ಪ್ರಾಬ್ಲಮ್ ಅಂತ ಗೊತ್ತಿರಲ್ಲ ಎಷ್ಟು ಜನಕ್ಕೆ. ಅದನ್ನೆಲ್ಲ ಮಾಡ್ತಾ ಅದು ಹಳ್ಳಿ ಕಡೆ ತುಂಬಾ ತಂಬಾಕು ಸೇವನೆ ಮಾಡೋದು ನಿಜ ಅದೆಲ್ಲ ನಿಜ ನಿಜ. ಜಾಸ್ತಿ ಇರುತ್ತೆ. ಹ್ಮ್. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ಎಚ್ಚೆತ್ಕೊಬೇಕು. ಎಸ್ ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಮತ್ತು ಮಾಹಿತಿಯನ್ನು ನೀಡಿದ್ದಕ್ಕೆ. ಎಸ್, ಇದು ಹಾರ್ಟ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಗಣೇಶ್ ಅವರು ಮಾಹಿತಿಯನ್ನು ನೀಡಿದರು.